ಆಗೋಗಿದೆ ಮಾಯಾ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಇನ್ ಗಣೇಶ್ ಗುಡಿ. ಇವತ್ತು ನಾವು ಗಣೇಶ್ ಗುಡಿಗೆ ಬಂದಿದ್ವಿ, ಅಂದರೆ ದಾಂಡೇಲಿಯಿಂದ ಗಣೇಶ್ ಗುಡಿಗೆ ಬಂದಿದ್ವಿ. ಯಾಕಂದರೆ ಅಮ್ಮ ದೊಡ್ಡಮ್ಮ ಎಲ್ಲ ಇದ್ದಿದ್ದ ಜಾಗ ಇತ್ತು. ಸೊ ಅದನ್ನೆಲ್ಲ ತೋರ್ಸೋಕ್ಕಂತ ಕರ್ಕೊಂಡು ಬಂದಿದ್ದರು ಗಣೇಶ್ ಗುಡಿಗೆ. ಬಸ್ಸಿಂದ ಇಳಿದು ಇಲ್ಲಿ ನಾವು ಹಾಗೆ ಅಂಗಡಿಗಳನ್ನೆಲ್ಲ ಏನಾದ್ರು ಸಿಗ್ಬೋದಾ ಅಂತ ನೋಡ್ತಾ ಇದ್ದೀವಿ. ಇದು ಗಣೇಶ್ ಗುಡಿಯ ಬಸ್ ಸ್ಟಾಪ್. ಇಲ್ಲೇ ಬಸ್ ಎಲ್ಲ ದಾಂಡೇಲೆಗೆ ಎಲ್ಲ ಕಡೆ ಬಸ್ ಬರೋದಿಲ್ಲೇ. ಆ್ಯಂಡ್ ಇಲ್ಲೇ ಅಂಗಡಿಗಳು ಎಲ್ಲ ಇದೆ, ಅಂದರೆ ಹತ್ತಿರ ಬಸ್ ಸ್ಟ್ಯಾಂಡಿಗೆ ಅಂಗಡಿ. ಇಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಮುಂದೆ. ಹಾಗೆ ಇದು ನಮ್ದು ಹೆಂಗೆ ಸಿರ್ಸಿ ಬಸ್ ಸ್ಟ್ಯಾಂಡ್ ಅಂತ ಇರುತ್ತೋ ಹಾಗೆ ಇದು ದಾಂಡೇಲಿಯ ಬಸ್ ಸ್ಟ್ಯಾಂಡ್, ಗಣೇಶ್ ಗುಡಿಯ ಬಸ್ ಸ್ಟ್ಯಾಂಡ್. ಸಾರಿ ಗೈಸ್, ನನ್ನದರಲ್ಲಿ ಮಿಸ್ಟೇಕ್ ಆಗಿದೆ ಸ್ವಲ್ಪ. ಸೊ ಹಾಗೆ ಅಲ್ಲಿ ಅಂಗಡಿನೆಲ್ಲ ನೋಡಿಕೊಂಡು ಚೆನ್ನಾಗಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನೇಚರ್ಸ್ ಇತ್ತು, ತುಂಬ ಚೆನ್ನಾಗಿ ಗಾಳಿಗಳಿತ್ತು, ಮರಗಳೆಲ್ಲ ಬೆಳೆದಿತ್ತು, ತುಂಬ ಚೆನ್ನಾಗಿತ್ತು ನೇಚರು. ನನಗಂತೂ ಬಹಳ ಇಷ್ಟ ಆಯಿತು ಇಲ್ಲಿಂದ ಗಣೇಶ್ ಗುಡಿ ನೇಚರು. ನಾನು ಅಕ್ಕಂದಿರೆಲ್ಲ ಮಾವಿನಕಾಯಿ ಕಿತ್ತಿ ತಗೊಂಡು ತಿಂದಿದ್ದು ಸೂಪರಾಗಿತ್ತು ಇಲ್ಲಿ ಗಣೇಶ್ ಗುಡಿಯಲ್ಲಿ. ದಾಂಡೇಲಿಯಲ್ಲೂ ಚೆನ್ನಾಗಿತ್ತು, ಗಣೇಶ್ ಗುಡಿಯಲ್ಲೂ ಚೆನ್ನಾಗಿತ್ತು. ಅಮ್ಮಂದಿರು ಪ್ಲೇಸಸ್ ತೋರ್ಸೋಕ್ಕಂತಲೇ ಗಣೇಶ್ ಗುಡಿಗೆ ಕರ್ಕೊಬಂದಿದ್ರು. ಹಾಗೆ ಅಲ್ಲಿ ಅವ್ರದ್ದು ಅವ್ರ ಫ್ರೆಂಡಿಂದು ಮಗಂದು ಮನೆಯೂ ಇತ್ತು ಗಣೇಶ್ ಗುಡಿಯಲ್ಲಿ, ಅವ್ರ ಮನೆಗೂ ಕರ್ಕೊಂಡು ಹೋಗಿದ್ರು. ಆಮೇಲೆ ಇಲ್ಲೆಲ್ಲರೂ ನಾವೆಲ್ಲ ಸ್ವಲ್ಪ ಕೂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ, ಯಾಕಂದರೆ ಸ್ವಲ್ಪ ಸುಸ್ತಾಗಿತ್ತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸೊ ಹಾಗೆ ಗಾರ್ಡನ್ ಟೈಪ್ ಇತ್ತು ಈ ಕಡೆ. ಆದರೆ ಫಸ್ಟಲ್ಲಿ ಹೂಗಳು ಮಾರ್ತಾಯಿದ್ರಂತೆ, ಹೂಗಳ ಏನೋ ಗೊತ್ತಿಲ್ಲ ಗೈಸ್, ಒಟ್ಟು ಮಾರ್ತಾಯಿದ್ರಂತೆ ಹೂಗಳನ್ನ. ಸೊ ನನಗೆ ಗೊತ್ತಿರೋ ಪ್ರಕಾರ. ಆಮೇಲೆ ಈಗ ಇಲ್ಲೆಲ್ಲ ಗ್ರಾಸಸ್ ಎಲ್ಲ ಬೆಳೆದಿದೆ. ಆಮೇಲೆ ಇಲ್ಲಿನೇ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು, ಯಾಕಂದರೆ ಇಲ್ಲೇ ಅಮ್ಮನ ಮನೆ ಎಲ್ಲ ಇತ್ತು. ಸೊ ಇಲ್ಲಿ ಏನೋ ಕಸ ಎಲ್ಲ ಗುಡಿಸ್ತಾಯಿದ್ರು. ನಾವು ಹಂಗೆ ಬಿಸಿಲಿತ್ತಂತ ಅದಕ್ಕೂ ವೇಲ್ನೆಲ್ಲ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾಯಿದ್ರು ನಮ್ಮಮ್ಮ ಮತ್ತು ದೊಡ್ಡಮ್ಮ. ಆಮೇಲೆ ಹಾಗೆ ಅಲ್ಲಿ ಗಾಡಿಗಳೆಲ್ಲ ಓಡಾಡ್ತಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಗೇಟ್ ಇತ್ತಲ್ವ, ಅದರಿಂದನೇ ನಾವು ಅದರೊಳಗಡೆ ಹೋಗಬೇಕು. ಯಾಕಂದರೆ ನಮ್ಮ ಅಮ್ಮಂದು ಮತ್ತು ನಮ್ಮ ದೊಡ್ಡಮ್ಮನ ಮನೆ ಮೀನ್ಸ್ ನಮ್ಮಮ್ಮ ಇದ್ದಿದ್ದ ಮನೆ ಗಣೇಶ್ ಗುಡಿಯಲ್ಲಿ ತೋರ್ಸಾಕ್ತಾಯಿದ್ರು. ಇಲ್ಲಿ ಶಾಲೆಗಳಿದೆ ನೋಡಿ, ಶಾಲೆ, ನಮ್ಮಮ್ಮ ಇದ್ದಿದ್ದ ಕಾಲೇಜ್ ಎಲ್ಲ ಇದೆ. ತುಂಬ ಬಿಸಿಲಿತ್ತು, ನಮಗಂತೂ ಅದು ಗುಡ್ಡ ಹತ್ತದಂಗೆ ಇತ್ತಲ್ಲಿ. ತುಂಬ ರೋಡೆಲ್ಲ ತುಂಬ ಗುಡ್ಡ ಥರ ಇತ್ತು. ಅದನ್ನು ಹತ್ತೋ ಅಷ್ಟರೊಳಗಡೆ ಸಾಕಾಗೋಯ್ತು. ನಾನಂತೂ ಫುಲ್ಲು ಸೆಕೆ ಬೇರೆ, ಅದರಲ್ಲಿ ಗುಡ್ಡ ಹತ್ತೋಷ್ಟರೊಳಗಡೆ ಮುಗೀತು. ನಮ್ಮ ಅಕ್ಕ ಅಂತೂ ಕ್ಯಾಮ್ರಾ ಇಟ್ಕೊಬಿಟ್ಟಿದ್ಲು, ಅದು ಹೆಂಗೆ ಇಟ್ಕೊಂಡು ಬರ್ತಾಯಿದ್ಲೋ ಏನೋ. ನನಗಂತೂ ಆಗಲಿಲ್ಲ ಅಷ್ಟೆಲ್ಲ ನಡೆಯೋಕ್ಕೆ. ಆಮೇಲೆ ಈಗ ಸ್ವಲ್ಪ ಇಲ್ಲಿ ಎಲ್ಲ ಹಾಳೋಗ್ಬಿಟ್ಟಿದೆ ಜಾಗ, ಸ್ವಲ್ಪ ರೋಡೆಲ್ಲ ಸ್ವಲ್ಪ. ಆದರೆ ನೇಚರ್ ಅಂತೂ ಸಕ್ಕತ್ತಾಗಿರುತ್ತೆ ಗಣೇಶ್ ಗುಡಿಯಲ್ಲಿ. ನೀವು ಕೂಡ ಒಂದು ಸತಿನಾದ್ರು ಗಣೇಶ್ ಗುಡಿಗೆ ಬನ್ನಿ, ಟ್ರಾವೆಲ್ ಮಾಡಿ. ಮೀನ್ಸ್ ಅಲ್ಲಿಂದ ಸಾರಿ, ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗ್ತಿದೆ. ಸಾರಿ, ರೆಸ್ಟೋರೆಂಟ್ ಅಲ್ಲ, ರೆಸಾರ್ಟು 101 ಇದೆ. ಆ್ಯಂಡ್ ಇಲ್ಲಿಂದ ದಾಂಡೇಲಿಗೆ ಮೀನ್ಸ್ ಗಣೇಶ್ ಗುಡಿಯಿಂದ ದಾಂಡೇಲಿಗೆ 1.5 ತಾಸಾಗುತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ನಾವು. ಇದು ನಮ್ಮಮ್ಮ ಇದ್ದಿದ್ದು ಸ್ಕೂಲು KHB ಸ್ಕೂಲು. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಇಬ್ಬರು ಓದಿದಂಥ ಹೈಸ್ಕೂಲು. ಇಲ್ಲಿ ಸ್ಟೇಜ್ ಇರಲಿಲ್ಲ ಫಸ್ಟು, ಆಮೇಲೆ ಆಗಿದ್ದು. ನಮ್ಮ ಸಿರ್ಸಿಯಲ್ಲಿ KHB ಸ್ಕೂಲ್ ಅಂದಂಗೆ ಇಲ್ಲೂ ಕೂಡ ಒಂದು KHB ಅನ್ನೋ ಕೇಳಿದೆ ನಾನು, ತುಂಬ ಖುಷಿ ಆಯಿತು. ಇಲ್ಲಿ ಸ್ಟೇಜ್ ಇರಲಿಲ್ಲ ಮೊದಲು, ಈಗ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ನಮ್ಮ ಇದು ಸ್ಟೇಜ್ ಎಲ್ಲ ಇಲ್ಲೆಲ್ಲ ಇರಲಿಲ್ಲ ಫಸ್ಟ್, ಈಗ ಕನ್ಸ್ಟ್ರಕ್ಟ್ ಆಗಿದೆ. ಸ್ಕೂಲ್ ಹಿಂದೆಯೇ ಗ್ರೌಂಡ್ ಇದೆ, ಅದು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಸೊ ನಮ್ಮದು ಗ್ರೌಂಡೆಲ್ಲ ಸ್ವಲ್ಪ ದೊಡ್ಡ ಇರುತ್ತೆ ಈಗಿಂದೆಲ್ಲ. ಇವ್ರದ್ದು ಸ್ವಲ್ಪ ಪುಟ್ಟಕ್ಕೆ ಚೆನ್ನಾಗಿತ್ತು, ಬಟ್ ಅವರಿಗೆ ಅದು ದೊಡ್ಡ ಆಗಿತ್ತಾಗ, ನಮಗೆ ಅದು ಚಿಕ್ಕನೇ. ಆಮೇಲೆ ಮರ ಹತ್ತುತ್ತಾ ಇದ್ದೆ ನನ್ನ ತಮ್ಮ, ಅದನ್ನು ನೋಡಿ ನಾನು ಕೂಡ ಮರ ಹತ್ತಕ್ಕೆ ಹೋದೆ. ಸೊ ಮರ ಹತ್ತಕ್ಕೆ ಅಲ್ಲೊಂದು ಬೇರ್ ಇತ್ತು, ಅದರಿಂದ ಹತ್ತಿ ಅಲ್ಲಿಂದ ಹತ್ತಿದೆ. ಸ್ಟೆಮ್ ಇತ್ತು, ಅದರಿಂದ ಹತ್ತಿದೆ. ಆಮೇಲೆ ಅವರು ಫೋಟೋಶೂಟು, ಮೆಮೊರಿಬಲ್ ಪ್ಲೇಸಸಲ್ಲೆಲ್ಲ ಫೋಟೋ ಎಲ್ಲ ತಕ್ಕೊಂಡ್ರು. ನಾನು ಶಕ್ತಿಮಾನ್ ಥರ ಪೋಸ್ ಎಲ್ಲ ಕೊಟ್ಟೆ ಗ್ಯಾಪಲ್ಲಿ. ಮೆಮೊರಿಬಲ್ ಶೂಟು ಎಲ್ಲ ಮಾಡಿದ್ದೀವಿ, ಅದಕ್ಕೆ ಸಾಂಗ್ ಎಲ್ಲ ಹಾಕಿದ್ದೀವಿ. ಬೇಕಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ಚೆಕ್ ಮಾಡಿ. ಸೊ ನಾವು ಹೀಗೆ ಅಮ್ಮಂದಿರೆಲ್ಲ ಅಲ್ಲಿ ನೋಡೋ ಟೈಮಲ್ಲಿ ನಾವಿಲ್ಲಿ ಹಾಗೆ ಮಾತಾಡ್ತಾ ಇದ್ವಿ ಅಕ್ಕಂದಿರ ಜೊತೆಗೆ. ಆ್ಯಂಡ್ ನಮಗಂತೂ ಆ 3 ಅಕ್ಕಂದಿರಂತೂ ಭಾಳ ಇಷ್ಟ ಆದರು, ಭಾಳ ಅಂದರೆ ಭಾಳ ಇಷ್ಟ ಆದರು. ಯಾಕಂದರೆ ತುಂಬ ಚೆನ್ನಾಗಿ ನಮ್ಮ ಜೊತೆ ರೀಲ್ಸ್ ಮಾಡ್ತಿದ್ರು, ನಮಗೆ ಹೆಂಗೆ ಬೇಕೋ ಆ ಥರ ಸೆಟ್ ಆಗಿದ್ದರು. ಮತ್ತು ನಮ್ಮ ಊಟದ ಟೈಮ್ಗೆಲ್ಲ ನಮಗೆ ಒಟ್ಟಿಗೆ ಫ್ಯಾಮಿಲಿ ಟೈಪ್ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅದೆಲ್ಲ ನೋಡಿದ್ರೆ ಒಂದು ಟೈಪ್ ಖುಷಿ ಆಗುತ್ತೆ. ಸೊ ಆಮೇಲೆ ಅಮ್ಮಂದಿರೆಲ್ಲ ಅಂದರೆ ಇದು ಗಣೇಶ್ ಗುಡಿ ಅಂತೂ ಫುಲ್
ಫುಲ್ ಗುಡ್ಡ ಟೈಪು. ತುಂಬ ಹತ್ತಿರ ಇದೆ ಇವರಿಗೆಲ್ಲ, ಮನೆ ಶಾಲೆ ಎಲ್ಲ ಹತ್ತಿರ ಇದೆ. ನಮಗಂದರೆ ಎಷ್ಟು 1 ಕಿಲೋಮೀಟರ್ ಸ್ಕೂಲಿಗೆ ಹೋಗೋದು ಬೆಂಗಳೂರಲ್ಲಿ ನಾವು. 1 ಕಿಲೋಮೀಟರ್ ಅಲ್ಲ 2 ಕಿಲೋಮೀಟರ್ ಹೋಗ್ತಾಯಿದ್ವಿ ಶಾಲೆಗೆ ನಾವಾಗ ಬಸ್ಸಲ್ಲಿ. ಇವ್ರಿಗೆಲ್ಲ ಎಷ್ಟು ಹತ್ತಿರ ಆದರೂ ಕೂಡ ಹತ್ತೋದು ಹೋಗೋದು ಬರೋದು ಕಷ್ಟ ಆಗಿತ್ತು. ಯಾಕಂದರೆ ಬ್ಯಾಗು ಭಾರ, ಗುಡ್ಡ ಹತ್ತೋದು ಇದೆಲ್ಲ ತುಂಬ ಭಾರ ಆಗುತ್ತಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇಲ್ಲಿ ಮನೆಗಳು ಕೆಲವೊಬ್ರದ್ದಷ್ಟೇ ಇದೆ, ಇನ್ನು ಕೆಲವೊಬ್ರದ್ದಿಲ್ಲ. ಕೆಲವೊಬ್ರು ಮನೆಗಳಿದ್ದಾವೆ, ನಮ್ಮ ಅಮ್ಮಂದಿರ ಮನೆ ಇಲ್ಲ, ಅಲ್ಲಿ ಒಡೆದಾಕ್ಬಿಟ್ಟಿದ್ದಾರೆ ಗೈಸ್. ಸೊ ಈಗ ಮನೆ ತೋರ್ಸೋಕೆ ಹೋಗ್ತಿದ್ದಾರೆ, ಅವ್ರು ಇದ್ದಿದ್ದ ವಾಸವ ಸ್ಥಳ, ಅವರು ಫಸ್ಟ್ ಎಲ್ಲಿದ್ದರು ಅದನ್ನು ತೋರ್ಸೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನೋಡಿ ಎಂತ ಆಗಿದೆ ಅಂತ, ಈ ಸ್ಕೂಲು ಫುಲ್ ಎಲ್ಲ ಒಡೆದೋಗಿ ಎಲ್ಲ ಹಾಳೋಗ್ಬಿಟ್ಟಿದೆ. ಸ್ಕೂಲಲ್ಲಿ ಬೆಂಚೆಲ್ಲ ಅಲ್ಲಿತ್ತು, ಅದ್ರ ಒಳಗಡೆ ಕಾಣಿಸುತ್ತೆ ಕಿಟಕಿಯಿಂದ. ನಾನು ನನ್ನ ತಮ್ಮ ನೋಡ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ನಿಂತ್ಕೊಂಡು, ಅಂದರೆ ಇದು ಸ್ವಲ್ಪ ಬೀಳೋ ಥರನೇ ಇತ್ತು, ಬಿದ್ದುಬಿಡ್ತೀವಿ, ಬಿದ್ದರೆ ಆಚೆ ಬರೋಕ್ಕಾಗಲ್ಲ. ಸೊ ಇಲ್ಲೆಲ್ಲ ಭಾಳ ಅಂದರೆ ಕೆಳಗಡೆ ಗಿಡ ಭಾಳ. ಅಯ್ಯೋ ನಾ ಸಣ್ಣಾಗಿದ್ದಾಗ ಸೈಕಲ್ ಹೊಡ್ಬೇಕಾರೆ ಸ್ಕಿಡ್ಡಾಗಿ ನಿನ್ನ ತಮ್ಮ ಕರ್ಕೊಂಡು ಇಲ್ಲೇ ಬಿದ್ದಿದ್ದು, ಅಲ್ಲೇ ಬಿದ್ದಿದ್ದು. ಹಿಂಗೆ ತಗೊಬಂದಪ್ಪ, ಇದ್ರಲ್ಲೇ ಇಂಥ ದೊಡ್ಡದ್ರಲ್ಲಿ ಟೈರ್ ಸಿಕ್ಕಾಕೊಂಡು ಕಾಣಿಸ್ತದೆ ತಗಡು, ಅದು ಮನೆ ಇಲ್ಲೆಲ್ಲ ಲೈನು, ಹಿಂಗೆ ಲೈನು ಮನೆ ಇತ್ತು. ನೋಡಿ ಇಲ್ಲಿ ನಮ್ಮಮ್ಮನ ಫ್ರೆಂಡ್ ಮನೆ, ಅಲ್ಲೂ ನಮ್ಮಮ್ಮನ ಫ್ರೆಂಡ್ ಮನೆ, ಹಾಂ ಅಲ್ಲಿ, ಇಲ್ಲಿ ಶಮಕ್ಕನ ಮನೆ, ಅಲ್ಲಿ ಈ ಮರನೇ ಎಲ್ಲರೂ ಯಾರು ಮರ ಹೆದರ್ಕೊಂಡ್ರು, ನಮ್ಗೆ ಹೆದರಿಕಿಲ್ಲ, ಅಲ್ಲಿ ಕಟ್ಟೆ ಕೂತಿದ್ವಿ, ಆ ಕಟ್ಟೆ ಕೂತಿದ್ವಿ. ಆಮೇಲೆ ಅಲ್ಲೇ ಹೆಬ್ಬಾಕೊಂಡು ನಿಮ್ಮ ದೊಡ್ಡಮ್ಮಗೆ ಮರದ ಹತ್ರ ದೇವು ಕಂಡಿದ್ದು, ಹೆಬ್ಬಾವು ಎಲ್ಲಿಲ್ಲ ಅನ್ಸುತ್ತೆ, ನೋಡಿಲ್ಲ ಅಂತ ಹೇಳಿ. ಯಾವ ಕಂಡಿದ್ದು ಇಲ್ಲಿ ನಿಮಗೆ? ಇಲ್ಲಿಂದ ಹಿಂಗೆ ಹೋಗ್ತಾ ಇತ್ತು ಹೆಬ್ಬಾವು, ಹೆಬ್ಬಾವು ಹೆಂಗಿತ್ತು? ಇಲ್ಲೇ ಮನೆ ಇತ್ತು, ಯಾರು ಹೊಡೆದಾಕಿದ್ದಾರೆ, ನಮ್ಮ ಮನೆಯಲ್ಲೇ ಬೆಳೆದು ಅವೆಲ್ಲ ಮೇಲೆ ಬಿಸಾಕ್ಬಿಟ್ಟಾವೆ ಅಷ್ಟೇ. ಹೇಳಿ ಅದು ಹೆಂಗೆ ಬಿಟ್ಟಿಡಿತಿತ್ತು? ಅದೇ ಕಲ್ಲ ಮೇಲೆ ಒಂದು ಕಲ್ಲು ಹಾಕಿ ಸಿಮೆಂಟ್ ಮಾಡಿ ನಾವು ಅದಕ್ಕೆ ಉಳ್ಕೊಂಡಿದ್ದದು ಕಲ್ಲು. ದೇವರು ಲಿಂಗ ಥರ ಕಲ್ಲಿತ್ತು, ನಾವು ತೆಗೆದು ಸಿಮೆಂಟ್ ಎಲ್ಲ ಮಾಡಿ ಪೂಜೆ ಮಾಡ್ತಿದ್ವಿ ದೇವರೆಲ್ಲ ಅಂತ. ಫಸ್ಟ್ ಕಲ್ಲಷ್ಟೇ ಹಾಕಿದ್ರು ಅವರು, ನಿಮ್ಮನೆಗೆ ಸಿಮೆಂಟಿನ ಕಲ್ಲು ಅಂತ ಕಲ್ಲು ಇಷ್ಟಿದ್ರು. ನಾವು ಸ್ವಲ್ಪ ಸಿಮೆಂಟ್ ಎಲ್ಲ ಮಾಡಿ ಇಷ್ಟು ದೊಡ್ಡ ಜಾಗದಾಗಿದ್ದು ತೆಂಗಿನ ಇಟ್ಟಿಲ್ಲಿ ಇಲ್ಲ ಇಷ್ಟು ಜಾಗ ಒಳಗಡೆ ಇತ್ತು, ಭೂಮಿ ಒಳಗಿದ್ದು ನೀರು. ಇಲ್ಲಿಂದಾನೆ ಇದಕ್ಕೆ ಹೋಗೋದು, ಹೋಗೋದು ಅಲ್ಲಿ ಮೇಲುಗಡೆ ಐತಿ ಎಂಥದ್ದು ಇಲ್ಲಲ್ಲ, ಅದೊಂದೇ ಕಳಿಸ್ತಿರೋದು ಮರಿಯಲ್ಲಿ ನೋಡ್ರಿ. ಅವರು ಇಲ್ಲಿ ನಡೆದಿದ್ದಂಥ ಫನ್ನಿ ಇನ್ಸಿಡೆಂಟ್ಸ್ ಎಲ್ಲ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ನಾವು ಬಿದ್ದು ಎದುರಿಸ್ತಿದ್ರು, ಇಲ್ಲದೆ ಹಾಲಪ್ಪ ಇದ್ದಾನೆ, ನಿಮ್ಮ ಮನೆ ಹಾಲಪ್ಪ ದೆವ್ವ ಬರುತ್ತೆ, ಈ ಮರ ನೋಡಿ ಎಲ್ಲರೂ ಹೆದ್ರು. ಈ ಮರ ನೋಡಿ ಭಾಳ ಜನ ಬರ್ತಿಲ್ಲ. ನಿಮ್ಮ ಅಜ್ಜಿದಲ್ಲ ಅವರೆಲ್ಲ ಬರೋಕೆ ನಾವು ಇದ್ದೀವಂತ ಬರ್ತಿದ್ರು. ಇಲ್ಲಾದ್ರೆ ಈ ಮರ ನೋಡ್ರಿ ಹೆದರಿಕೆಮ್ಮ, ನಿಮ್ಮ ಮನೆ ನೈಟಲ್ಲಿ ಒಂಥರದ್ದು ಅಲ್ಲಿ ಸ್ಟ್ರೀಟ್ ಲ್ಯಾಂಪ್ ಇಟ್ಟಿರ್ತಾರಲ್ಲ, ಅದು ಬೆಳಕಿಗೆ ಅದು ಲೈಟ್ ಒಂಥರ ಮರ ದೊಡ್ಡದ. ನಮಗೇನು ಅನ್ಸಲ್ಲ, ನಮಗೇನು ಮಾಮೂಲಿ ದೊಡ್ಡ ಮರ, ಅದೊಂದು ಭಯ ಆಗ್ತಿತ್ತು ನೋಡೋರ್ ಕಣ್ಣಿಗೆಲ್ಲ. ಬಂದತೆ ಇಲ್ಲ, ಇಲ್ಲಿಂದ ಕೆಳಗೋದು ಹೈಸ್ಕೂಲ್, ಅಲ್ಲಿಂದ ಮಧ್ಯದಲ್ಲಿ ಪ್ರೈಮರಿ. ಅಲ್ಲಿ ನಮ್ಗೆ ಯಾರು ಬಿಡ್ಬೇಕು ಬರ್ಬೇಕು ಅನ್ನೋದಿಲ್ಲ, ಬಂದು ಇಲ್ಲ ನಮ್ಗೆ ಯಾವ ಕುರಿ ಹೊಡಿಲಿಕ್ಕೆ. ಸೊ
ಸೊ ಅಮ್ಮನ ಫ್ರೆಂಡ್ ಮನೆ ನೋಡೋಕ್ಕೆ ಹೋದರು. ಕಿಟಕಿ ಓಪನ್ ಆಗಿತ್ತು, ಅದರಿಂದ ಸ್ವಲ್ಪ ನೋಡಿದ್ರು ಏನು ಒಳಗಡೆ ಇದೆ ಅಂತ. ಸೊ ಇದು ನಮ್ಮ ಅಜ್ಜನ ಪೊಲೀಸ್ ಸ್ಟೇಷನ್. ನೋಡಿ, ನನಗಂತೂ ತುಂಬ ಖುಷಿ ಆಗುತ್ತೆ ನಮ್ಮ ಅಜ್ಜನ ಪೊಲೀಸ್ ಸ್ಟೇಷನ್ ನೋಡಿದ್ರೆ. ಎಷ್ಟು ನೋಡೇ ಇಲ್ವಲ್ಲ, ಫಸ್ಟ್ ಟೈಮ್ ನೋಡಿದ್ದಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಸೊ ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ನಾನೀಗ ಅನ್ಕೋಬೋದು ಏನಿದು ಅಂತ. ಇದು ಕಾಳಿ ಬ್ರಿಡ್ಜು. ನಾವು ಹಾಗೆ ಕಾಳಿ ಬ್ರಿಡ್ಜ್ ನೋಡಿದ್ವಿ. ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕಾಳಿ ಬ್ರಿಡ್ಜ್ ನೋಡಿದ್ದು. ತುಂಬ ಖುಷಿ ಆಯಿತು. ಸೊ ಆಮೇಲೆ ನಾವು ನಮಗೆ ಡ್ಯಾಮ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ, ಸೂಪರ್ ಡ್ಯಾಮ್ ನೋಡೋಕ್ಕೆ. ತುಂಬ ಖುಷಿ ಆಗುತ್ತೆ. ಅಂದರೆ ನಮಗಷ್ಟೇ ಅಲೋ ಮಾಡಿದ್ದಾರೆ, ಮತ್ತು ಯಾರಿಗೂ ಅಲೋ ಮಾಡಿಲ್ಲ. ತುಂಬ ದೊಡ್ಡ ದೊಡ್ಡ ಪೀಪಲ್ಸ್ ಎಲ್ಲ ಬಂದರು, ಇಲ್ಲ ಅಲೋ ಮಾಡಲ್ಲ ಹಾಂ ಅಂತ ಹೇಳ್ತಾಯಿದ್ರು. ಬಟ್ ನಮಗಷ್ಟೇ ಅಲೋ ಮಾಡಿದ್ರು, ನಮಗಷ್ಟೇ ಬಿಟ್ಟರು. ಯಾಕಂತ ಗೊತ್ತಾ? ಸೊ ನಮಗೆ ರೇಣುಕಾ ಆಂಟಿ ಅನ್ನಲ್ವ, ನಮ್ಮ ದೊಡ್ಡಮ್ಮನ ಫ್ರೆಂಡು, ಅವರು ಅಣ್ಣನ ತಮ್ಮನ ನನಗೆ ಗೊತ್ತಿಲ್ಲ. ಸೊ ಅವರು ಇಲ್ಲೇ ಕೆಲಸ ಮಾಡ್ತಾರೆ. ಸೊ ಅವರು ರಿಕ್ವೆಸ್ಟ್ ಮಾಡಿ, ಅಂದರೆ ಕೇಳಿ ನಮಗೆ ಬಿಟ್ಟಿದ್ದಾರೆ. ತುಂಬ ಜನ ಬಂದರು, ಬಟ್ ನಮಗೆ ಬಿಟ್ಟಿದ್ದವರು. ಅಂದರೆ ಇಲ್ಲಿಂದ ಡ್ಯಾಮ್ ನೋಡೋಕ್ಕೆ ನಡ್ಕೊಂಡು ಹೋಗೋದಿದೆಲ್ಲ ಎಷ್ಟು ಸುಸ್ತು, ಬಿಸಿಲಲ್ಲಿ ಮೈಯೆಲ್ಲ ಸುಟ್ಟೋಗುತ್ತೆ. ನಮಗಂತೂ ಇಲ್ಲಿಂದ ಹೋಗುವಾಗ ಏನೂ ಅನಿಸ್ಲಿಲ್ಲ ಅಷ್ಟು. ಯಾವಾಗ ನಾವು ಅಲ್ಲಿಂದ ಇಲ್ಲಿಗೆ ಬರ್ತಿದ್ವಲ್ಲ, ಆವಾಗಂತೂ ನಮಗೆ ಸುಸ್ತು ಆಯಿತು. ವಿ ವಾಸ್ ಔಟ್ ಆಫ್ ಕಂಟ್ರೋಲ್. ನನಗಂತೂ ಆಗ್ತಾ ಇರಲಿಲ್ಲ. ಈ ಡ್ಯಾಮ್ ನೋಡೋಕ್ಕಂತೂ ಏನೋ ಖುಷಿ. ಆ್ಯಂಡ್ ಇಲ್ಲಿನ ಗಣೇಶ ಗುಡಿದು ನಲ್ಲಿನ ಗಣೇಶ ಗುಡಿ ದಂಡೆಲೆ ಎರಡದು ನಲ್ಲಿ ನೀರುಗಳು ತುಂಬ ಟೇಸ್ಟಿಯಾಗಿರುತ್ತೆ. ಹೆಂಗೆ ಈಗ ನಾವು ಬೆಂಗಳೂರಲ್ಲಿ ವಾಟರ್ ಕುಡಿತೀವಲ್ಲ, ಅದೇ ಟೇಸ್ಟ್ ಕೊಡುತ್ತೆ. ಸಿರ್ಸಲ್ಲಿ ಹೆಂಗೆ ಕುಡಿತೀವಲ್ಲ, ಅದೇ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ನೀರು. ನಾವಂತೂ ಬಾಟಲ್ ತುಂಬಿಸ್ಕೊಳ್ತಾ ಇದ್ವಿ, ಅಷ್ಟು ಇಷ್ಟ ಆಯಿತು ನಮಗೆ ಆ ಡ್ಯಾಮ್. ನಾವಿದೆ ಫಸ್ಟ್ ಟೈಮ್ ಸೂಪರ್ ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ವಲ್ಲ, ಸೂಪರ್ ಡ್ಯಾಮ್ ನೋಡಿ ತುಂಬ ಖುಷಿ ಆಯ್ತು ನಮಗೆ. ಸೊ ನೀವು ಕೂಡ ಏನಾದ್ರು ಗಣೇಶ ಗುಡಿಗೆ ನಿಮ್ಮ ರಿಲೇಷನ್ಸ್ ಇದ್ದಾರೋ, ಯಾವುದೋ ರೀಸನ್ ಇದ್ದರೂ ಈ ಸೂಪರ್ ಡ್ಯಾಮ್ನ ಅಟ್ಲೀಸ್ಟ್ ಔಟಿಂದಾದ್ರೂ ನೋಡ್ಕೊಂಡು ಹೋಗಿ. ಒಳಗಡೆ ಬಿಡ್ತಾರೆ ಅನಿಸುತ್ತೆ. ನಿಮ್ಮದ್ರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾಯಿದ್ರೆ ಬಿಡ್ಬೋದು, ಬಟ್ ಆಚೆಗಡೆ ಅಂತಾದ್ರೂ ನೋಡಲೇಬೇಕು ನೀವು. ಸೊ ನಮಗಂತೂ ಸೂಪರ್ ಡ್ಯಾಮ್ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ. ಬಟ್ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗೋದು ತುಂಬ ಅಂದರೆ ತುಂಬ ಸುಸ್ತಾಗುತ್ತೆ. ನಮ್ಮ ರೇಣುಕಾ ಆಂಟಿಯವ್ರ ಅಮ್ಮಂಗಂತೂ ಆಗಲೇ ಇಲ್ಲ. ಅಲ್ಲಿ ಒಳಗಡೆ ಎಲ್ಲ ಬರಲಿಲ್ಲ. ನಾನು ಇಲ್ಲೇ ಇರ್ತೀನಿ, ನೀವು ಒಳಗಡೆ ಎಲ್ಲ ನೋಡ್ಕೊಬನ್ನಿ ಅಂತ ಬಿಟ್ಬಿಟ್ರು. ಅಲ್ಲಿನ ಒಳಗಡೆ ಸಿಸ್ಟಮ್ಸ್ಗಳನ್ನೆಲ್ಲ ತೋರಿಸಿದ್ರು. ಅಲ್ಲೊಂದು ನಮಗೆ ನಿರೀಕ್ಷೆ ತೋರಿಸಿದ್ರು. ಅದಂತೂ ಗರ್ಗರ ಅಂತ ಫುಲ್ ರೌಂಡಾಗಿ ತಿರುಗ್ತಾ ಇತ್ತು. ಸೊ ತುಂಬ ಬ್ರೈಟ್ನೆಸ್ ಆಗೋಯಿತು, ಸಾರಿ ಗೈಸ್. ಸೊ ಫುಲ್ ವೈಟ್ ಆಯಿತು, ಸಾರಿ. ಆ್ಯಂಡ್ ನೋಡಿ, ಸ್ವಲ್ಪ ಹತ್ತಿರ ಬಂದಿದ್ದೀವಿ. ಇಲ್ಲೆಲ್ಲ ಕನ್ಸ್ಟ್ರಕ್ಟ್ ಏನೋ ಮಾಡ್ತಾ ಇದ್ದಾರೆ, ವಾಟರಿಂದೆ ಇರಬೇಕು. ಅಲ್ಲಿ ನೀರುಗಳು ನೋಡಿದ್ರೆ ಕಪ್ಪು ಒಂದು ಟೈಪ್ ಆಗಿರುತ್ತೆ. ತೋರಿಸ್ತೀವಿ ಆ ವಿಡಿಯೋದಲ್ಲಿ ಯಾವ ಥರ ನೀರಾಗಿದೆ ಅಂತ. ನನ್ನ ತಂಗಿಗಂತೂ ಸಾಕಾಗಿದೆ, ಅವಳಿಗೆ ಎತ್ಕೋಬೇಕು ನಮ್ಮ ದೊಡ್ಡಮ್ಮ. ಅವಳು ಮಾಡೋ ಕಾಟಗಳು 1000 ಅಲ್ಲ, ಜಾಸ್ತಿ ಮಾಡ್ತಾಳೆ ಅವಳು, ಹೇಳೋಕ್ಕೆ ಆಗಲ್ಲ. ಆಮೇಲೆ ನಾವು ಮುಂದೆ ಹೋದ್ವಿ, ನಮ್ಮ ಅಕ್ಕ ನಮ್ಮಮ್ಮ ಹಿಂದೆ ಇದ್ರವರು ಹಿಂದ್ಗಡೆನೇ ಸ್ಲೋ ಆಗಿ ಮಾತಾಡಿಕೊಂಡು ವೀಡಿಯೋ ಇಟ್ಕೊಂಡೆಲ್ಲ ಬರ್ತಾಯಿದ್ರು. ನಮ್ಮಮ್ಮ ಅಂತೂ ನೋಡಿ ಹಿಂಗೆ ಹಾಕ್ಕೊಂಡು ಹೋಗ್ತಾಯಿದ್ರು. ಇದು ನೋಡಿ ನೀರು ಎಷ್ಟು ಕಪ್ಪು ಕಾಣ್ತಾ ಇದೆ ಅಂದರೆ, ಬಟ್ ಅದು ನೋಡಿದ್ರೇ ಭಯ ಆಗುತ್ತೆ. ಈಗ ನಾವು ಅದನ್ನು ತುಂಬ ಅಬ್ಸರ್ವ್ ಮಾಡಿದ್ರೆ ನಾವು ಮೂವ್ ಆಗೋ ಫೀಲ್ ಕೊಡುತ್ತೆ. ಇದು ಎಲ್ಲರಿಗೂ ಫೀಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಚೆನ್ನಾಗಿದೆ. ಸೊ ಅದು ಯಾಕೆ ಕಪ್ಪದಾಗಿ ಕಾಣ್ತಾ ಇದೆ ಅಂದರೆ, ಕೆಳಗಡೆ ಅದು ಸ್ವಲ್ಪ ಬ್ಲ್ಯಾಕ್ ಪಾಚಿಗಳೆಲ್ಲ ಬೆಳ್ಕೊಂಡಿರುತ್ತೆ, ಅದಕ್ಕೋಸ್ಕರ ಅದು ಕಪ್ಪು ಕಾಣ್ತಾ ಇದೆ. ಬಟ್ ಇಟ್ ಈಸ್ ವೆರಿ ಪ್ಯೂರ್ ವಾಟರ್. ಸೊ ಈ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.